ಏಷ್ಯಾದಲ್ಲೇ ಮೊದಲ ಕೋಆಪರೇಟಿವ್ ಸೊಸೈಟಿ ಸ್ಟಾರ್ಟ್ ಆಗಿದ್ದು ನಮ್ಮ ಕರ್ನಾಟಕದ ಈ ಒಂದು ಜಿಲ್ಲೆಯಲ್ಲಿ. ಇದು ಡೇ 14 ಆಫ್ ಕರ್ನಾಟಕ ಜರ್ನಿ, ಒಂದು ದಿನ ಒಂದು ಜಿಲ್ಲೆ. ಇಂದಿನ ಜಿಲ್ಲೆ ಮುದ್ರಣಕಾಶಿ ಗದಗ. ಪ್ರಾಚೀನ ಶಿಲಾಶಾಸನಗಳ ಪ್ರಕಾರ ಗದಗದ ಮೂಲ ಹೆಸರು ಕೃತುಕ ಅಥವಾ ಕೃತುಪುರ. ಅದು ಕ್ರಮೇಣ ಗದಗ ಆಗಿದೆ. ಗದಗ ಜಿಲ್ಲೆಯ ಸುತ್ತಳತೆ ಅಂದಾಜು 4657 ಸ್ಕ್ವೇರ್ ಕಿಲೋಮೀಟರ್ಸ್. ಈ ಜಿಲ್ಲೆಯ ತಲಾ ಆದಾಯ 1,69,000 ರೂಗಳು ಹಾಗೂ ಸಾಕ್ಷರತೆ ಪ್ರಮಾಣ 74%. ಗದಗ ಜಿಲ್ಲೆಯಲ್ಲಿ ಒಟ್ಟು 7 ತಾಲೂಕುಗಳಿವೆ: ನರಗುಂದ, ರೋಣ, ಗಜೇಂದ್ರಗಡ, ಗದಗ, ಮುಂಡರಗಿ, ಶಿರಹಟ್ಟಿ ಹಾಗೂ ಕೊನೆಯದಾಗಿ ಲಕ್ಷ್ಮೇಶ್ವರ. ಗದಗದ ಪ್ರಮುಖ ಸ್ಥಳಗಳು ಲಕ್ಕುಂಡಿ, ತ್ರಿಕುಟೇಶ್ವರ ಟೆಂಪಲ್, ವೀರನಾರಾಯಣ ಟೆಂಪಲ್, ದೊಡ್ಡಬಸಪ್ಪ ಟೆಂಪಲ್ ಹಾಗೂ ಕೊನೆಯದಾಗಿ ಬಸವೇಶ್ವರ ಸ್ಟ್ಯಾಚ್ಯೂ ಮತ್ತು ಭೀಷ್ಮಕೆರೆ. ಗದಗ ಜಿಲ್ಲೆಯ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ 1905ರಲ್ಲಿ ಗದಗದ ಕಣಗಿನಹಾಳ ಎಂಬ ಹಳ್ಳಿಯಲ್ಲಿ ಏಷ್ಯಾದ ಮೊದಲ ಕೋಆಪರೇಟಿವ್ ಸೊಸೈಟಿ ಸ್ಟಾರ್ಟ್ ಆಗಿದ್ದು ಹಾಗೂ ಗದಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಹೆಸರುವಾಸಿಯಾಗಿದ್ದು ಭಾರತ ರತ್ನ ಪಂಡಿತ್ ಭೀಮಸೇನ್ ಜೋಶಿ ಜನಿಸಿದ ಸ್ಥಳ. ಹಾಗೂ ಕೊನೆಯದಾಗಿ ಗದಗದ ಬೆಟ್ಟಗೇರಿ ಅತಿ ಹೆಚ್ಚು ಪ್ರಿಂಟಿಂಗ್ ಪ್ರೆಸ್ ಮತ್ತು ಕೈಮಗ್ಗಗಳನ್ನು ಹೊಂದಿದೆ. ನೀವು ಯಾವ ಜಿಲ್ಲೆಯವರೆಂದು ಕಮೆಂಟ್ ಮಾಡಿ. ನೀವೇನಾದ್ರೂ ಗದಗ ಜಿಲ್ಲೆಯವರಾಗಿದ್ರೆ ಈ ರೀಲ್ನ ಮಿಸ್ ಮಾಡದೆ ನಿಮ್ಮ ಸ್ಟೋರಿಗೆ ಹಾಕೊಳ್ಳಿ. ಮತ್ತೆ ಹೆಚ್ಚಾಗಿ